ನೋಡೋಕೆ ಮತ್ತೆ ಚಂದ ಇದೆ ಅಲ್ವಾ. ಇಲ್ಲಿ ಕಿತ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಇದಿಷ್ಟು ಎಳ್ನೀರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅನ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಇವತ್ತು ನಾನು ಕೂಡ ಉಪವಾಸ ಇದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀನಿ. ಬನ್ನಿ ಹೋಗೋಣ. ಸೊ ನಿನ್ನೆ ಲಾಗ್ ನೋಡಿರ್ತೀರ ಅಂದ್ಕೊಳ್ತೀನಿ. ನೋಡಿದರೆ ನಾನು ಏನೆಲ್ಲ ಟಿಪ್ಸ್ಗಳು ಹೇಳಿದ್ದೀನಲ್ಲ ಅದಿಷ್ಟು ಫಾಲೋ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಯಾವ ದೇವಸ್ಥಾನ ಎಲ್ಲ ಹೇಳ್ತೀನಿ, ಬನ್ನಿ ಲೆಟ್ಸ್ ಗೋ. ಇಲ್ಲಿ ನೋಡಿ, ಹೋಗೋ ದಾರಿಯಲ್ಲಿ ಫುಲ್ಲು ಈ ರೀತಿ ಹಾಕ್ಬಿಟ್ಟಿದ್ದಾರೆ. ಫುಲ್ಲು ಅಲ್ಲಿಂದ ಕಾಣಿಸ್ತಾ ಇದ್ದೀರಾ, ಇಲ್ಲಿಂದ ಇದ್ರೊಳಗೆ ನಾವು ಹೋಗ್ತಾನೆ ಇದ್ದೀವಿ. ಸರಿ, ತುಂಬ ರಶ್ ಇದೆ. ಅಂದರೆ ನಾವು ಬೇಗ ಬಂದುಬಿಟ್ವಿ ಅನ್ಸುತ್ತೆ, ಅಷ್ಟೊಂದು ರಶ್ ಇಲ್ಲ. ಇವಾಗ ನಾವು ಸ್ವಲ್ಪ ಹೊತ್ತು ಹೋದ್ರೆ ಸಿಕ್ಕಾಪಟ್ಟೆ ರಶ್ ಹೋಗುತ್ತೆ. ಈ ರೀತಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇದೆ, ಮಾತಾಡೋಕೆ ಕೂಡ ಆಗ್ತಾ ಇಲ್ಲ ಇಲ್ಲಿ. ಸೊ ಆಗ ಶಿವನ ದೇವಸ್ಥಾನಕ್ಕೆ ನಾವು ಕೂಡ ಹೋಗಿ ಬರೋಣ ಅಂತೇಳಿ ನಾವು ಕೂಡ ಹೊರಟ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಜಾಸ್ತಿ ವೀಡಿಯೋ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಕೂಡ ವೀಡಿಯೋ ಮಾಡಿಕೊಂಡೆ. ಒಂದು ಫೋಟೋ ಕೂಡ ತೆಗೆಸ್ಕೊಳಕ್ಕೆ ಬಿಡ್ತೀರ. ಒಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ಎಷ್ಟು ರಶ್ ಅಂತ ಹೇಳಿದ್ರೆ. ಫೈನಲ್ ಇವಾಗ ಒಂದು ಸ್ವಲ್ಪ ಸಿಕ್ತು. ಅದರಲ್ಲೂ ಫುಲ್ಲು ಕ್ಯೂ ನಿಂತಿದ್ರು. ನಾನು ಫೋಟೋ ತೆಗೆಸ್ಕೋಬೇಕು ನಾನು ಅಂತೇಳಿ. ಗೈಸ್ ಇವಾಗಷ್ಟೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ತುಂಬ ರಶ್ ಇತ್ತು, ಬಟ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಅದೇನೋ ಸ್ವೀಟ್ ಕೊಟ್ಟರು, ಅದೆಲ್ಲೋ ಇಟ್ಟಿದ್ದೀನಿ. ಸೊ ಆಮೇಲೆ ತೋರಿಸ್ತೀನಿ ನಿಮಗೆ. ಹಾಗೆ ಇವಾಗ ನಾನು ಫ್ರೂಟ್ ಸಲಾಡ್ ಮಾಡಬೇಕು. ನೋಡೋಣ, ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಕೊಡೋಣ ಅಂತೇಳಿ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ನೋಡೋಣ ಇಷ್ಟ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಬೇರೆ ಥರ ಮಾಡ್ತಾಯಿದ್ದೆ, ಬಟ್ ಸಿಂಪಲಾಗಿ ಕಸ್ಟರ್ಡ್ ಪೌಡರ್ ಹಾಕಿ ಒಂದು 5 ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು. ಅದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಇವತ್ತು ಮಾಡೋಣ ಅಂತ ಬೇರೆ ಮಾಡಿದ್ದೀನಿ, ಬಟ್ ಇವತ್ತು ಮಾಡ್ತಾಯಿದ್ದೆ, ನಾನು ಟ್ರೈ ಮಾಡಿಲ್ಲ. ತುಂಬ ಈಸಿ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಬಟ್ ಸೊ ಮಾಡ್ತಾ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಇವಾಗ ಫ್ರೂಟ್ ಸಲಾಡ್ ಮಾಡಿಬಿಟ್ಟು ನೆಕ್ಸ್ಟ್ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿರೋ ಹಾಲು ಕೂಡ ತೊಗೋಬೋದು. ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಸ್ವಲ್ಪ ಮಾತ್ರ ಉಳಿಸ್ಕೊಂಡು ಮಿಕ್ಕಿದ್ನೆಲ್ಲದನ್ನು ಹಾಕಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಅಥವಾ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ. ನಾನಿಲ್ಲಿ ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ದೀನಿ. ಮಿಕ್ಕಿರುವಂಥ ಹಾಲನ್ನ ಇದ್ರಲ್ಲಿ ಹಾಕಿ ಲಮ್ಸ್ಗಳು ಏನು ಇಲ್ಲದೆ ರೀತಿ ಮಿಕ್ಸ್ ಮಾಡಿಬಿಟ್ಟು ಕಾದಿರುವಂಥ ಹಾಲಿಗೆ ಹಾಕ್ತಾಯಿದ್ದೀನಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಬಾರ್ದು. ಇದನ್ನು ಹಾಕಿದ್ಮೇಲೆ ಒಂದು 2 ರಿಂದ 3 ನಿಮಿಷ ಅದು ಚೆನ್ನಾಗಿ ಕುದಿಬೇಕು. ಕುದಿ ಬಂದಮೇಲೆ ಸ್ವಲ್ಪ ಗಟ್ಟಿ ಅಂತೇಳಿ ಅನಿಸುತ್ತೆ, ಆವಾಗ ನೀವು ಆಫ್ ಮಾಡಿ. ಅದು ಕೆನೆ ಕಟ್ಟಬಾರ್ದು, ಆ ರೀತಿ ನೀವು ಚೆನ್ನಾಗಿ ಗುರಾಡ್ತಾನೆ ಇರಬೇಕು. ನೆಕ್ಸ್ಟ್ ನಿಮಗೆ ಇಷ್ಟ ಆಗಿರುವಂಥ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ಳಿ. ಆದಷ್ಟು ಸ್ವೀಟ್ ಇರೋವಂಥ ಹಣ್ಣುಗಳು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಕಿತ್ತಳೆ ಹಣ್ಣು ಆ ರೀತಿ ಹಾಕಿದರೆ ಹುಳಿನೂ ಇರುತ್ತೆ, ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ. ನೆಕ್ಸ್ಟ್ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕಲ್ವಾ, ಅಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಮನೆಯಲ್ಲಿ ಜಾಸ್ತಿ ಹಣ್ಣುಗಳು ತಂದಾಗ ಈ ರೀತಿ ಮಾಡ್ಕೊಳ್ಳಿ. ಮತ್ತು ಚಿಕ್ಕ ಮಕ್ಕಳಿದ್ರೆ ಕೊಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನ ಟ್ರೈ ಮಾಡಿ. ಸಲಾಡ್ ಮಾಡಿಟ್ಟಿದ್ದೀನಿ ನೋಡಿ, ಸಖತ್ತಾಗಿದೆ ಅಲ್ವಾ. ಸೊ ಇದನ್ನ ಈವ್ನಿಂಗ್ವರೆಗೂ ವೇಟ್ ಮಾಡಿಬಿಟ್ಟು ಈವ್ನಿಂಗ್ ಮೇಲೆ ತಿನ್ನೋಣ ಅಂತೇಳಿ ಮಾಡಿಟ್ಟಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟಿನ ರಿವ್ಯೂನ ನಾನು ನಿಮಗೆ ಸಂಜೆ ಹೇಳ್ತೀನಿ, ಓಕೆನಾ. ಬಟ್ ನೋಡೋಕೆ ಮಾತ್ರ ಚೆಂದ ಇದೆ ಅಲ್ವಾ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಗೈಸ್ ಇವಾಗ ನಾನು ತೋಟಕ್ಕೆ ಎಳ್ನೀರು ಕಿತ್ಕೊಂಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಬನ್ನಿ ತೊಗೊಂಬರೋಣ. ಗೈಸ್ ನೋಡಿ, ಇಷ್ಟು ಎಳ್ನೀರು ತೊಗೊಂಬಂದೆ. 1 2 3 4 5 6 ತೊಗೊಂಬಂದೆ. ಸೊ ಇದೆಲ್ಲ ಬರಲ್ಲ. ಸೊ ಅದು ತೆಂಗಿನಕಾಯಿ, ಅದು ಸಾಂಬಾರಿಗೆಲ್ಲ ಹಾಕ್ತಾರಲ್ಲ ಆ ಥರ. ಇದಿಷ್ಟು ಎಳ್ನೀರು. ಇದು ಸಖತ್ತಾಗಿದೆ. ಇದು ನೋಡೋಕೆ ಚಿಕ್ಕದಿರುತ್ತೆ ಅಷ್ಟೇ, ಫುಲ್ಲು ಎಳ್ನೀರೇ ಇರುತ್ತೆ ಇದರೊಳಗಡೆ. ಗೈಸ್ ಇವಾಗ ಪೂಜೆ ಟೈಮ್ ಆಗ್ತಾ ಇದೆ, ಬನ್ನಿ ಪೂಜೆ ಮಾಡೋಣ. ಸೊ ಏನೆಲ್ಲ ಜೋಡಿಸ್ಕೊಂಡಿದ್ದೀನಿ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಇವಾಗ ಅಭಿಷೇಕ ಮಾಡ್ತಾ ಇದ್ದೀನಿ. ಸೊ ಇವಾಗ ಅಷ್ಟೇ ಫ್ರೆಶ್ ಅಪ್ ಆಗಿ ಅಭಿಷೇಕ ಮಾಡ್ತಾ ಇದ್ದೀನಿ. ಬನ್ನಿ ಏನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತೇಳಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಗೈಸ್ ನೋಡಿ, ಪಂಚಾಭಿಷೇಕಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಹಾಲು, ಮೊಸರು, ಇದು ಜೇನುತುಪ್ಪ, ಇದು ತುಪ್ಪ, ಇದು ಬಾಳೆಹಣ್ಣು ಮತ್ತು ಎಳ್ನೀರು. ನೀವು ಇನ್ನೂ ಬೇಕು ಅಂತ ಹೇಳಿದ್ರೆ ಸಕ್ಕರೆ ಅಥವಾ ಬೆಲ್ಲ ತೊಗೊಳ್ಳಿ. ನೋಡಿ ಈ ರೀತಿ ಕೂಡಿಸಿದ್ದೀನಿ ಈಶ್ವರನ. ಪೂಜೆಗೆ ಫ್ಲವರ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ನೈವೇದ್ಯಕ್ಕೆ 5 ಥರ ಹಣ್ಣುಗಳನ್ನ ಹೆಚ್ಚಿ ಜೋಡಿಸಿಟ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ, ಜೋಡಿಸ್ಕೊಂಡಿದ್ದೀನಿ. ಪೂಜೆ ಯಾವ ರೀತಿ ಮಾಡ್ತೀನಿ ಅಂತೇಳಿ ನೋಡೋಣ. ಮತ್ತು
ತುಂಬೆ ಹೂವು ಹುಡುಕಿದೆ ಬಟ್ ಸಿಗಲೇ ಇಲ್ಲ. ಅಂದರೆ ಗಿಡಗಳಿದೆ, ಹೂವು ಇರಲಿಲ್ಲ. ಸೊ ಓಕೆ ಮಮ್ಮಿ ಬಿಲ್ಪತ್ರೆ ಇದೆ, ಬಿಲ್ಪತ್ರೆ ಇದೆ, ಅದರಲ್ಲಿ ಪೂಜೆ ಮಾಡೋಣ. ಓಕೆ ಓಕೆ ಪೂಜೆ ಸ್ಟಾರ್ಟ್ ಮಾಡೋಣ ಗೈಸ್. ಇದೆಲ್ಲ ಏನು ಜೋಡಿಸ್ಕೊಂಡಿದ್ದೀವಿ ಅಂತೇಳಿ ನೀವು ನಾಳೆ ಲಾಗ ನೋಡಿದರೆ ಗೊತ್ತಾಗುತ್ತೆ. ಇದೆಲ್ಲ ನಾಳೆಗೆ ಬೇಕಾಗಿರೋಂಥ ಸಾಮಗ್ರಿಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀವಿ. ಸೊ ನಾಳೆ ನೋಡಿ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನೀವು ಕೂಡ ನೋಡ್ಕೊಳ್ಳಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದೂ ಜೋಡಿಸ್ಕೊಂಡು ಪೂಜೆಗೆ ಅಂತೇಳಿ ಕೂತ್ಕೊಂಡಿದ್ದೆ. ಏನೇ ಇರಲಿ ಫಸ್ಟಿಗೆಲ್ಲ ಜೋಡಿಸ್ಕೊಂಡು ಕೂತ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದಕ್ಕೂ ಮತ್ತೆ ಹೋಗಿ ತರೋದು ಮಾಡಿದರೆ ಪೂಜೆ ಮಾಡೋದಕ್ಕೂ ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ಮುಂಚಿತವಾಗಿಯೇ ಪ್ರತಿಯೊಂದೂ ಜೋಡಿಸಿ ಇಟ್ಕೊಂಡು ಲಾಸ್ಟಲ್ಲಿ ನೀವು ಕೂತ್ಕೊಂಡು ಪೂಜೆ ಮಾಡೋದು ಒಳ್ಳೆಯದು. ಇಲ್ಲಾಂದ್ರೆ ಗೈಸ್ ಇವಾಗ ಪೂಜೆ ಎಲ್ಲ ಮುಗಿಸಿ ಬನ್ನಿ ನಮ್ಮ ಸಲಾಡ್ ಯಾವ ರೀತಿ ಇದೆ ಅಂತೇಳಿ ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆನಾ ಗೈಸ್? ನೋಡಿ ಸಲಾಡ್ ಗೈಸ್, ಈ ಸಲಾಡ್ ಮಾತ್ರ ತುಂಬಾ ರುಚಿಯಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ. ಅದರಲ್ಲೂ ಈ ಸ್ಟ್ರಾಬೆರಿ ಫ್ಲೇವರ್ ಇದೆಯಲ್ಲ, ಈ ಸಖತ್ ಟೇಸ್ಟ್ ಕೊಡುತ್ತೆ. ಮ್ಯಾಂಗೋ ಫ್ಲೇವರ್ಗಿಂತ ನನಗೆ ಇತ್ತೀಚೆಗೆ ಸ್ಟ್ರಾಬೆರಿ ಫ್ಲೇವರ್ ಇಷ್ಟ ಆಯಿತು. ಇದು ಮಾಡಿದ ಮೇಲಿಂದ ಸ್ಟ್ರಾಬೆರಿ ಫ್ಲೇವರ್ ತುಂಬಾ ಇಷ್ಟ ಆಗ್ತಾಯಿದೆ. ಇನ್ನು ಟಿಫನ್ ಕೂಡ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಏನು ತಿಂದಿದ್ದಿಲ್ಲ. ಇವಾಗ ಪೂಜೆ ಎಲ್ಲ ಮುಗಿಸಿ ಉಪವಾಸ ಕೂಡ ಅಲ್ಲಿಗೆ ಮುರಿದ್ಬಿಟ್ಟು ಇವಾಗ ಟಿಫನ್ ತಿಂದ್ಕೊಂಡು ಫಸ್ಟು ಪ್ರಸಾದ ತಿಂದು ಆಮೇಲೆ ಸಲಾಡ್ ತಿಂದು ಅದಾದಮೇಲೆ ಟಿಫನ್ ತಿನ್ನೋಣ ಅಂತೇಳಿ ಸಲಾಡ್ ಮಾತ್ರ ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.